ಬಿಗ್ ಸ್ಪರ್ಧಿಗಳ ಬಿಗ್ ಎಡವಟ್ಟು ಮಚ್ಚಾಯಣದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಸುಳ್ಳು ಹೇಳಿ ಅದನ್ನ ತಪ್ಪಿಸಿಕೊಳ್ಳೋಕೆ ಸಾವಿರ ಸುಳ್ಳು ಹೇಳಕ್ ಹೋಗಿ ಈಗ ತಗಲಾಕೊಂಡ್ರು ಅಂತಾರಲ್ಲ, ಹಂಗೆ ಇವರಿಬ್ಬರ ಕಥೆ ಆಗೋಗಿರೋದು. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡಬೇಕು ಅಂತ ಯೋಚನೆಯಲ್ಲಿರ್ತಾರೆ. ಆದರೆ ಇವರು ಇದೊಂದು ಸಣ್ಣ ವಿಚಾರ ಅಂತಾರೆ. ಏನ್ರಿ ಇಷ್ಟೆಲ್ಲ ಬೆಳೆದು ನಿಂತು ಇಷ್ಟೆಲ್ಲ ಫೇಮಸ್ ಆಗಿರುವಂಥವ್ರು ಇದೊಂದು ಸಣ್ಣ ವಿಚಾರ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಸೆನ್ಸ್ ಇಲ್ವಾ ಇವರಿಗೆಲ್ಲ? ಸೆನ್ಸನ್ನು ಬಿಟ್ಟಿಟ್ಟಿದ್ದಾರ? ಅಲ್ಲಿ ಹೋದ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಪುಂಖಾನುಪುಂಖವಾಗಿ ಏನೇನೋ ಡೈಲಾಗ್ಗಳನ್ನು ಹೊಡಿತಾರೆ. ಅದು ಫಾಲೋ ಮಾಡೋದು ಮಾತ್ರ ಇಲ್ಲ, ಬಿಲ್ಡಪ್ಗಳನ್ನು ಕೊಡ್ಕೊಂಡು ಹೋಗೋದು, ಶೋಕಿಯನ್ನು ಮಾಡುವಂಥದ್ದು. ಮಚ್ಚ ಹಿಡಿದು ಈಗ ರೀಲ್ಸ್ ಬಿಗ್ ಸ್ಪರ್ಧಿಗಳ ಎಡವಟ್ಟು ಹೇಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀವಿ. ಠಾಣೆಗೆ ಹಾಜರಾದರು ಇವತ್ತು ಆರೋಪಿ ರಜತ್ ಮತ್ತು ವಿನಯ್. ಅದೇ ಸ್ಟೈಲು, ಗೂಂಡಾಗಳು ರೌಡಿಗಳು ಹೇಗೆ ಓಡಾಡ್ತಾರೆ ಗೊತ್ತಾ ನಿಮಗೆ? ಫಿಲ್ಮ್ಗಳಲ್ಲೆಲ್ಲ ತೋರಿಸಿದಾರಲ್ಲ, ಸೇಮ್ ಅದೇ ಪೊಸಿಷನಲ್ಲಿ ಇವತ್ತು ರೀಲ್ ಮಚ್ಚು. ಏನಿದು ಗೊಂದಲ? ಇದು ಈಗ ಹೇಳದ್ನಲ್ಲ, ಒಂದು ಸುಳ್ಳನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳನ್ನು ಹೇಳಿ ತಗಲಾಕೊಂಡಿರೋ ಕಥೆ. ರಿಯಲ್ ಮಚ್ಚನ್ನು ಮುಚ್ಚಿಟ್ಟು ನಕಲಿ ಮಚ್ಚನ್ನು ಕೊಟ್ರ ಅಂತ ಅದಕ್ಕೆ ಪೊಲೀಸರು ಇವತ್ತು ಕರೆಸಿರೋದು. ಏನು ಸುಲಭನಾ ಪೊಲೀಸರನ್ನ ಯಾಮಾರಿಸೋದು? ರೀಲಲ್ಲಿ ಯಾಮಾರಿಸೋ ರೀತಿಯಲ್ಲಿ ರಿಯಲ್ ಆಗಿ ಯಾಮಾರಿಸೋಕ್ಕಾಗತ್ತೆ ಅಂದ್ಕೊಂಡಿದ್ದೀರಾ? ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ರ ರೀಲ್ಸ್ನ ಈ ಜೋಡಿ. ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಹೆಸರು ಚೆನ್ನಾಗಿರೋದು. ಇದು ಸಣ್ಣ ವಿಚಾರ ಅಂತೆ, ಏನಾಗುತ್ತೆ ಅಂತ ಹೇಳಿ ಅಂತ ಉದ್ದೇಶ ನಮ್ಗೆ ಏನಿರಲಿಲ್ಲ ಅಂತಾರೆ. ಮಚ್ಚಿಡ್ಕೊಂಡು ಈ ರೀತಿಯಾಗಿ ರೀಲ್ಸ್ ಮಾಡಿದರೆ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಕಾಣಲ್ವೇನ್ರಿ? ಸಾಕ್ಷಿ ನಾಶ ಸಾಬೀತಾದರೆ ಸಂಕಷ್ಟ ತಪ್ಪಿದ್ದಲ್ಲ. ಅನುಭವಿಸ್ಲಿ ಬಿಡಿ, ಮಾಡಿದ್ದುಣ್ಣು ಮಹಾರಾಯ, ಅನುಭವಿಸಲೇಬೇಕು. ಏನು ಮೆಸೇಜ್ ಕೊಡಬೇಕಾಗಿತ್ತು ಇವರು, ಏನು ಮೆಸೇಜ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಮಾಡ್ಕೊಂಡಿರುವಂಥ ಎಡವಟ್ಟೇನು, ಅದರ ರಿಪೋರ್ಟ್ ಇದೆ ನೋಡಿ. ಮಚ್ಚು ಹಿಡಿದು ಪೋಸ್ ಮುಗಿಯದ ಕತೆ. ಸುಳ್ಳು ಹೇಳಿದ್ರ ರಜತ್ ವಿನಯ್. ಕೈಯಲ್ಲಿ ಇದ್ದಿದ್ದು ಅಸಲಿ ಮಚ್ಚು, ಪೊಲೀಸರಿಗೆ ತೋರಿಸಿದ್ದು ಫೈಬರ್ ಮಚ್ಚು. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ವಿನಯ್ ಗೌಡ, ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ರಜತ್ ಕಿಶನ್ ಈಗ ಮಚ್ಚು ವಿವಾದದಲ್ಲಿ ಸಿಲುಕಿದ್ದಾರೆ. ಖಾಸಗಿ ವಾಹಿನಿ ಕಾರ್ಯಕ್ರಮವೊಂದರ ವೇಳೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ರಜತ್ ವಿನಯ್ರನ್ನ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಬಂಧಿಸಲಾಗಿತ್ತು. ಬಸವೇಶ್ವರ ನಗರ ಪೊಲೀಸರು ನಿನ್ನೆ ಸಂಜೆ ವೇಳೆ ಇಬ್ಬರನ್ನ ಬಂಧಿಸಿದ್ರು. ರಾತ್ರಿ ಠಾಣೆಯಲ್ಲಿ ವಿಚಾರಣೆ ನಡೆಸಿದ ಪೊಲೀಸರು ರಾತ್ರೋರಾತ್ರಿ ಬಿಡುಗಡೆಗೊಳಿಸಿದ್ರು. ಇನ್ನು ವಿಚಾರಣೆ ವೇಳೆ ಬಸವೇಶ್ವರ ನಗರ ಪೊಲೀಸರಿಗೆ ರಜತ್ ಮತ್ತು ವಿನಯ್ ರೀಲ್ಸ್ ನಲ್ಲಿ ಬಳಸಿದ್ದ ಮಚ್ಚನ್ನ ವಶಕ್ಕೆ ನೀಡಿದ್ರು. ನಾವು ರೀಲ್ಸ್ ನಲ್ಲಿ ಬಳಸಿದ್ದು ಫೈಬರ್ ಮಚ್ಚು ಸರ್ ಅಂತ ಪೊಲೀಸರನ್ನ ನಂಬಿಸಿದ್ರು. ಆದ್ರೀಗ ಆರೋಪಿಗಳು ನೀಡಿರುವ ಮಚ್ಗೂ ರೀಲ್ಸ್ ನಲ್ಲಿ ಬಳಸಿಕೊಂಡಿರುವ ಮಚ್ಗೂ ಹಲವು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅದೇನು ಅಂತ ನಾವು ತೋರಿಸ್ತೀವಿ ನೋಡಿ. ರೀಲ್ಸ್ ನಲ್ಲಿರುವ ಮಚ್ಚು ತುಕ್ಕು ಹಿಡಿದಂತಿದೆ. ಪೊಲೀಸರಿಗೆ ಕೊಟ್ಟ ಫೈಬರ್ ಮಚ್ಚು ಹೊಳಿತಾ ಇದೆ. ಎರಡೂ ಮಚ್ಚುಗಳಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಮಚ್ಚಿನ ಹ್ಯಾಂಡಲ್ ನಲ್ಲೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಆರೋಪಿ ರಜತ್ ವಿನಯ್ ಪೊಲೀಸರ ಕಣ್ಣಿಗೆ ಮಂಕುಪೂತಿ ಎರಚೋಕೆ ಯತ್ನಿಸಿದ್ರ ಅನಿಸ್ತಾ ಇದೆ. ಅಲ್ಲದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಲ್ಲದೆ ಇದೀಗ ಸಾಕ್ಷಿ ನಾಶಕ್ಕೂ ಯತ್ನಿಸಿದ್ರೆ ಎನ್ನಲಾಗ್ತಾ ಇದೆ. ಇತ್ತ ಪೊಲೀಸರು ಆರೋಪಿಗಳ ವಿರುದ್ಧ ಸಾಕ್ಷಿ ನಾಶದ ಕೇಸ್ ಹಾಕೋಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್, ತಂತ್ರಜ್ಞರ ಬಳಸಿ ಅಸಲಿ ನಕಲಿ ಎಂಬುದನ್ನ ಪತ್ತೆ ಹಚ್ಚಲಾಗುತ್ತೆ. ಈಗ ಸಿಕ್ಕಿರೋ ಮಾಹಿತಿ ಆಧರಿಸಿ ಮತ್ತೆ ನೋಟಿಸ್ ನೀಡಲಾಗುತ್ತೆ. ಅಕಸ್ಮಾತ್ ಪೊಲೀಸರಿಗೆ ದಾರಿ ತಪ್ಪಿಸಿದ್ರೆ ಸಾಕ್ಷಿ ನಾಶ ಪ್ರಕರಣ ದಾಖಲು ಮಾಡ್ತೀವಿ ಎಂದಿದ್ದಾರೆ. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಪ್ರಕ್ರಿಯೆ ಇದೆ. ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರನೇ ಹೇಳಿದ್ದು, ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿತೀಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕಾಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣ ಇದೀಗ ಟ್ವಿಸ್ಟ್ ಪಡೆದುಕೊಂಡಿದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಗೌಡ ಹಾಗೆ ವಿನಯ್ ಗೌಡ, ಈ ಇಬ್ಬರನ್ನ ನಿನ್ನೆ ಪೊಲೀಸರು ಆರ್ಮ್ಸ್ ಆಕ್ಟ್ ನಡಿ ಬಂಧನವನ್ನ ಮಾಡಿದ್ರು. ಇವರು ಕೈಯಲ್ಲಿ ಲಾಂಗನ್ನು ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋವನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡುವ ಕೆಲಸವನ್ನು ಮಾಡಿದರು. ಆರ್ಮ್ಸ್ ಆಕ್ಟ್ ನಡಿ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡಿದರು. ಅದಾದ ಬಳಿಕ ತಡರಾತ್ರಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಒರಿಜಿನಲ್ ಲಾಂಗ್ ಏನಿದೆ ಅದರ ಲೆಂತ್ ಉದ್ದ ಇದೆ ಮತ್ತು ಅದು ಒಂದು ಸ್ವಲ್ಪ ತುಕ್ಕಿಡಿದಂತಹ ರೀತಿಯಲ್ಲಿದೆ. ಆದರೆ ಈ ಫೈಬರ್
ಲಾಂಗು ಹೊಸದಾಗಿ ಒಂದು ರೀತಿ ಪ್ರಕಾಶಿಸ್ತಿದೆ ಮತ್ತು ಹೊಸದಾಗಿ ಕಂಡು ಬರ್ತಿದೆ. ಹೀಗಾಗಿ ಆ ವಿಡಿಯೋದಲ್ಲಿ ಆ ಲಾಂಗನ್ನು ಎತ್ತುವಂತಹ ಸಂದರ್ಭದಲ್ಲಿ ವೆಯ್ಟ್ ಎತ್ತದ ರೀತಿಯಲ್ಲಿ ಕಂಡು ಬರುತ್ತೆ. ಹೀಗಾಗಿ ಪೊಲೀಸರು ಎಲ್ಲೋ ಒಂದು ಕಡೆ ಲೋಪವನ್ನು ಎಸಗಿರೋದು ಕೂಡ ಗೊತ್ತಾಗ್ತಿದೆ. ಮತ್ತು ಈ ಪ್ರಕರಣದಲ್ಲಿ ಸಾಕ್ಷಿ ನಾಶದ ಆರೋಪದ ಮೇಲೆ ಇಬ್ಬರ ಮೇಲೆ ಮತ್ತೆ ಹೊಸದಾಗಿ ಸೆಕ್ಷನನ್ನು ಸೇರಿಸ್ತೀವಿ ಮತ್ತು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳ್ತಿದ್ದಾರೆ. ಇನ್ಸ್ಟಾದಲ್ಲಿ ವಿನಯ್ ಸ್ಟೋರಿ ಅಪ್ಲೋಡ್, ಎರಡೆರಡು ಸ್ಟೋರಿ ಅಪ್ಲೋಡ್, ಏನಿದು ಅರ್ಥ? ಇನ್ನು ಬಸವೇಶ್ವರ ನಗರ ಠಾಣೆಯಿಂದ ಬಿಡುಗಡೆ ಆದಮೇಲೆ ಇವತ್ತು ಬೆಳಗ್ಗೆ ಆರೋಪಿ ವಿನಯ್ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಎರಡೆರಡು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಒಂದು ಹೊಸ ದಿನ ಹೊಸ ಆರಂಭ ಅಂತ ಬರ್ಕೊಂಡಿರುವ ವಿನಯ್ ಮತ್ತೊಂದು ಇನ್ಸ್ಟಾ ಸ್ಟೋರಿಯಲ್ಲಿ ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಯಾವ ಪಾತ್ರ ಮಾಡಿದ್ದೆ ಅಂತಲೂ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ವಿನಯ್ ಗೌಡ ಅರೆಸ್ಟ್, ಡೆವಿಲ್ ಸಿನಿಮಾಗೆ ಆತಂಕ. ಅದೇಕೋ ದರ್ಶನ್ ನಟನೆಯ ಡೆವಿಲ್ ಚಿತ್ರಕ್ಕೆ ಸಂಕಷ್ಟಗಳು ತಪ್ತಾನೆ ಇಲ್ಲ. ಇದೀಗ ಚಿತ್ರದಲ್ಲಿ ವಿಲನ್ ಪಾತ್ರಧಾರಿಯಾಗಿರುವ ವಿನಯ್ ಗೌಡ ಮಚ್ಚು ವಿವಾದದಲ್ಲಿ ತಗಲಾಕೊಂಡಿದ್ದು ಡೆವಿಲ್ ಚಿತ್ರೀಕರಣಕ್ಕೆ ಅಡ್ಡಿಯಾಗುವ ಆತಂಕ ಶುರುವಾಗಿದೆ. ಇಂದಿನಿಂದ ರಾಜಸ್ಥಾನದಲ್ಲಿ ಡೆವಿಲ್ ಚಿತ್ರೀಕರಣ ಶುರುವಾಗಿದ್ದು ನಿನ್ನೆ ಅಷ್ಟೇ ಬೆಂಗಳೂರಿನಿಂದ ಡೆವಿಲ್ ಫಿಲ್ಮ್ ಟೀಮ್ ರಾಜಸ್ಥಾನ ತಲುಪಿದೆ. ಆದರೆ ರಾಜಸ್ಥಾನದ ಸ್ಕೆಡ್ಯೂಲ್ನಲ್ಲಿ ವಿನಯ್ ಗೌಡ ಅನಿವಾರ್ಯತೆ ಇರಲಿಲ್ಲ. ಏಪ್ರಿಲ್ 2ರವರೆಗೂ ನಡೆಯಲಿರುವ ಡೆವಿಲ್ ಶೂಟಿಂಗ್ನಲ್ಲಿ ಅವಶ್ಯಕತೆ ಇದ್ರೆ ಕರೆಸ್ಕೊಳ್ತೀವಿ ಅಂತ ಚಿತ್ರತಂಡ ಹೇಳಿದೆ. ಅದೇಕೋ ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರಕ್ಕೆ ಈಗ ಸಂಕಷ್ಟಗಳು ತಪ್ತಾನೆ ಇಲ್ಲ. ಇದೀಗ ಈ ಸಿನಿಮಾದ ವಿಲನ್ ಪಾತ್ರಧಾರಿ ಆದಂತಹ ವಿನಯ್ ಗೌಡ ಈಗ ಮಚ್ಚು ವಿವಾದದಲ್ಲಿ ತಗಲಾಕೊಂಡಿದ್ದು ಈ ಒಂದು ಚಿತ್ರೀಕರಣಕ್ಕೀಗ ಅಡ್ಡಿ ಆತಂಕಗಳು ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜಸ್ಥಾನದಲ್ಲಿ ಏನು ಶೆಡ್ಯೂಲ್ ಇತ್ತು ಆ ಶೆಡ್ಯೂಲ್ಗೆ ನಿನ್ನೆ ಬೆಂಗಳೂರಿನಿಂದ ಹೊರಟು ಚಿತ್ರತಂಡ ಅಲ್ಲಿ ತಲುಪಿದೆ. ಇಂದಿನಿಂದ ಏಪ್ರಿಲ್ 2ರವರೆಗೂ ರಾಜಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇದೆ. ಈ ಒಂದು ಶೆಡ್ಯೂಲ್ನಲ್ಲಿ ವಿನಯ್ ಗೌಡ ಅವರ ಅನಿವಾರ್ಯತೆ ಇರಲಿಲ್ಲ. ಆದರೆ ಮುಂದಿನ ದಿನದಲ್ಲಿ ಅನಿವಾರ್ಯತೆ ಬಂದರೆ ವಿನಯ್ ಗೌಡ ಅವ್ರನ್ನ ಕರೆಸಿಕೊಳ್ಳೋದಾಗಿ ಚಿತ್ರತಂಡ ಹೇಳಿದೆ. ಒಟ್ಟಾರೆ ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಂಡ್ರು ಅನ್ನೋ ರೀತಿ ಇಬ್ಬರು ಶೋಕಿಗಾಗಿ ರೀಲ್ಸ್ ಮಾಡಿ ಈಗ ಠಾಣೆ ಮೆಟ್ಲು ಏರುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.